ಕಳಸಾ ಬಂಡೂರಿ ವಿಚಾರದಲ್ಲಿ ವಿಧಾನಸೌಧದಲ್ಲಿ ಸಭೆ, ಗೋವಾಗೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯಲು ನಿರ್ಧಾರ, ಗೋವಾ ಆಡಳಿತ ಪ್ರತಿಪಕ್ಷಗಳ ಮನವೊಲಿಸಲು ತೀರ್ಮಾನ. ಬಿಎಂಟಿಸಿ ಬಸ್ ಅಗ್ನಿ ಅವಘಡ, ನೋಡ್ತಿದ್ದಂತೆ ಹೊತ್ತಿ ಉರಿಯಿತು ಬಸ್, ಬೆಂಗಳೂರಿನ ಐಟಿಪಿಎಲ್ ಬಳಿ ಘಟನೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಮುಂದುವರೆದ ಸಾವಿನ ಸರಣಿ, ಮೃತ ಗರ್ಭಿಣಿಯರ ಸಂಖ್ಯೆ 7ಕ್ಕೆ ಏರಿಕೆ, ಕಳೆದ ರಾತ್ರಿ ನೂರ ಐಸಾ ಎಂಬ ಗರ್ಭಿಣಿ ಸಾವು. ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿದ ಟಿಪ್ಪು ಜಯಂತಿ ಆಚರಣೆ, ಆಡಳಿತ ಮತ್ತು ವಿಪಕ್ಷ ನಾಯಕರ ಮಧ್ಯೆ ಮಾತಿನ ಚಕಮಕಿ, ಸದನದ ಬಾವಿಗಿಳಿದು ಕೋನರೆಡ್ಡಿ ಪ್ರತಿಭಟನೆ. ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ರಾಹುಲ್ ಸಂವಾದ, ದೇಶದಲ್ಲಿ ಅಸಹಿಷ್ಣುತೆ ವಿಚಾರದ ಬಗ್ಗೆ ಚರ್ಚೆ, ಎಫ್ಟಿಐಐ, ದಾದ್ರಿ, ವಿಕೆ ಸಿಂಗ್ ವಿಷಯಗಳ ಬಗ್ಗೆಯೂ ಉತ್ತರ. ದಿಗ್ವಿಜಯ್ ಸಿಂಗ್ ಜೊತೆಗಿನ ಮಾತುಕತೆ ತಮಗೇನು ಗೊತ್ತೇ ಇಲ್ಲ ಅಂದ್ರು ಎಚ್ಡಿಕೆ, ಕುಮಾರಸ್ವಾಮಿಗೂ ಗೊತ್ತಿತ್ತು ಅಂದ್ರು ಜಮೀರ್. ಮೈತ್ರಿ ಮಾತುಕತೆ ವಿಚಾರದಲ್ಲಿ ಜೆಡಿಎಸ್ ನಾಯಕರಲ್ಲೇ ಗೊಂದಲ. ಅಕ್ರಮ ಸಂಪತ್ತು ಬಗ್ಗೆ ಜಾರಿ ನಿರ್ದೇಶನಾಲಯದಿಂದ ಎಫ್ಐಆರ್ ದಾಖಲು, ಕಪಿಲ್ ಮೋಹನ್ಗೆ ಸೇರಿದ ಆಸ್ತಿ ದಾಖಲೆ ನೀಡಲು ಸೂಚನೆ, ಐಎಎಸ್ ಅಧಿಕಾರಿ ಕಪಿಲ್ ಮೋಹನ್ಗೆ ಮತ್ತಷ್ಟು ಸಂಕಷ್ಟ. ಸಮಾಜದ ಸಭೆಗೆ ಬಾರದಿದ್ದಕ್ಕೆ ಕೋಪ, ಗ್ರಾಮದಿಂದಲೇ ಕುಟುಂಬಕ್ಕೆ ಬಹಿಷ್ಕಾರದ ಶಿಕ್ಷೆ, ಬೆಳಗಾವಿ ಜಿಲ್ಲೆ ಬೈಲಹೊಂಗಲದಲ್ಲಿ ಘಟನೆ.